ನೋಡಿ ವೀಕ್ಷಕರೇ, ಎಲೆಕೋಸು ಬೋಂಡ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ. ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ವೀಕ್ಷಕರೇ, ಧನಲಕ್ಷ್ಮಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಎಲೆಕೋಸು ಬೋಂಡ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಎಲೆಕೋಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ತುರಿದು ಇಟ್ಕೊಂಡಿಲ್ಲ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ 1 ಕ್ಯಾರೆಟ್ನಷ್ಟು ತುರಿದು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಈಗ 1 ಕಪ್ನಷ್ಟು ನಾನು ಕೈನಲ್ಲೇ ಅಳತೆ ಮಾಡ್ಕೊತಾ ಇದ್ದೀನಿ. 1 ಕಪ್ನಷ್ಟು ಇದಕ್ಕೆ ಕಡಲೆ ಹಿಟ್ಟು ಹಾಕೊಳ್ಳಿ. ಅಂದ್ರೆ ಒಂದ್ಸರಿ ಕಲಸ್ ನೋಡಿ, ಏನಾದ್ರು ಸಾಕಾದ್ರೆ ಬಿಟ್ಟಾಕಿ, ಇಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ಸೇರಿಸ್ಕೊಳ್ಳಿ, ಪರವಾಗಿಲ್ಲ. ನೋಡಿ, ಇವಾಗ ಕಡಲೆ ಹಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಸ್ಪೂನು 1.5 ಸ್ಪೂನು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು 1.5 ಸ್ಪೂನ್ ಹಾಕೋತಾ ಇದ್ದೀನಿ, ಸಾಕು, ಅದು ಜಾಸ್ತಿ ಬೇಡ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೊಳ್ಳಿ. ಫಸ್ಟ್ ಇವಾಗ ಹಾಗೆ ನೀಟಾಗಿ ಕಲಸ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕೊಂಡು ಕಲಸ್ಕೊಳ್ಳಿ. ಸ್ವಲ್ಪನೇ ಹಾಕೊಂಡು ಕಲಸ್ಕೊಳ್ಳಿ, ಯಾಕಂದ್ರೆ ತೆಳುವಾದ್ರೆ ಕಷ್ಟ. ವೀಕ್ಷಕರೇ, ಸ್ವಲ್ಪ ಕೊತ್ತಂಬರಿನೂ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಕಮ್ಮಿ ಇದೆ, ಕಮ್ಮಿ ಹಾಕೊಂಡಿದ್ದೀನಿ. ನಿಮಗೆ ಬೇಕಾದ್ರೆ ಇನ್ನು ಸ್ವಲ್ಪ ಹಾಕೋಬಹುದು. ನೋಡಿ, ಇವಾಗ ಹಿಟ್ಟು ರೆಡಿ ಆಗಿದೆ. ನಾನು ಇದಕ್ಕೆ ಈರುಳ್ಳಿ ಏನು ಮಿಕ್ಸ್ ಮಾಡಿಲ್ಲ, ಬರೀ ಎಲೆಕೋಸು, ಕ್ಯಾರೆಟ್, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಇಷ್ಟೇ ಮಿಕ್ಸ್ ಮಾಡಿರೋದು. ಮತ್ತೆ ಸಾಲ್ಟ್ ಇಷ್ಟು ಮಿಕ್ಸ್ ಮಾಡಿದ್ದೀನಿ. ಇವಾಗ ಹಿಟ್ಟು ರೆಡಿ ಆಗಿದೆ. ನೋಡಿ ವೀಕ್ಷಕರೇ, ಈಗ ಎಣ್ಣೆ ಕಾದಿದೆ, ನಾನು ಹಾಕ್ತಾ ಹೋಗ್ತೀನಿ. ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ಹಾಕೊಳ್ಳಿ. ದಪ್ಪ ಬೇಕಾದ್ರೆ ದಪ್ಪ ಹಾಕೊಳ್ಳಿ, ಸಣ್ಣಕ್ ಬೇಕಾದ್ರೆ ಸಣ್ಣಕ್ ಹಾಕೊಳ್ಳಿ. ನೋಡಿ ವೀಕ್ಷಕರೇ, ಇವಾಗ ರೆಡಿ ಆಗಿದೆ ಎಲೆಕೋಸು ಬೋಂಡ. ಇದನ್ನ ಇವಾಗ ತಟ್ಟೆಗೆ ಸರ್ವ್ ಮಾಡ್ಕೊಂತೀನಿ. ನೋಡಿ ವೀಕ್ಷಕರೇ, ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.